ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಒಳ ಮೀಸಲಾತಿ ಹೋರಾಟ. ಮೀಸಲು ಜಾರಿಯಲ್ಲಿ ಸರ್ಕಾರದ ಮೀನಾಮೇಷ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇರೋದು ದಲಿತ ಸಂಘಟನೆಗಳು. ನೋಡಿ, ಸರ್ಕಾರ ಬಂದ ನಂತರ ಒಂದು ಭರವಸೆಯನ್ನು ಇಟ್ಕೊಂಡಿದ್ದು ಮೀಸಲಾತಿ ವಿಚಾರ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನು ಹೇಳಿದ್ರು, ಯಾರು ವಿರೋಧ ಮಾಡಲಿ ಬಿಡ್ಲಿ, ನಾನಂತೂ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತೀನಿ ಅಂತ. ಆದರೆ ತಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ದಲಿತ ಸಂಘಟನೆಗಳು. ಫೆಬ್ರವರಿ 23ರಂದು ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಎದುರು ಬೃಹತ್ ಧರಣಿಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಹಲವು ಹಕ್ಕೊತ್ತಾಯಗಳನ್ನು ಸರ್ಕಾರದ ಎದುರೇ ಮಂಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೀಸಲು ವಿಚಾರದಲ್ಲಿ ಇನ್ನೂ ಒಂದು ಸ್ಪಷ್ಟತೆ ಅನ್ನೋದು ಇಲ್ಲ, ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಒಳ ಮೀಸಲಾತಿ ಹೋರಾಟ ಇದೀಗ ಸರ್ಕಾರಕ್ಕೆ ಸಂಕಷ್ಟವನ್ನು ತರುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಬಹಳ ವರ್ಷಗಳ ಬೇಡಿಕೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅದನ್ನು ಸ್ಪಷ್ಟವಾಗಿ ತಿಳಿಸಿ, ದಾಖಲೆಗಳಿಗೆ ಏನೇನಿದೆ, ವರದಿಗಳಿಗೆ ಏನೇನಿದೆ ಅದನ್ನು ಬಿಡುಗಡೆ ಮಾಡಿ ಅಂತ. ಆದರೆ ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗ್ತಾನೇ ಇದೆ. ಆ ಕಾರಣಕ್ಕಾಗಿ ಇದೀಗ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇರೋದು. ಮೀಸಲು ಜಾರಿಯಲ್ಲಿ ಸರ್ಕಾರದ ಮೀನಾಮೇಷ ಇಷ್ಟು ದಿನಗಳು ಬೇಕಾ? ಇಷ್ಟು ತಡ ಮಾಡೋದ್ರ ಅವಶ್ಯಕತೆ ಇದೀಗ? ಅದನ್ನು ಪ್ರಶ್ನಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ದಲಿತ ಸಂಘಟನೆಗಳು. ಫೆಬ್ರವರಿ 23ರಂದು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧರಿಸಲಾಗಿದೆ. ನೋಡಿ, ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವನ್ ಸರ್ಕಾರದಲ್ಲಿಗೆ ಪರ ಮತ್ತು ವಿರೋಧದ ಚರ್ಚೆಗಳಿತ್ತು. ಬೇಕಾ ಬೇಡವಾ, ಯಾಕೆ ನಮಗೆ ಸುಮ್ಮನೆ, ಹೇಗೂ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ, ಈ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಮಾತಾಡೋದು ಬೇಡ ಅಂತ. ಬಟ್ ಯಾರಿಗೇನೇ ಹೇಳಲಿ, ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಆಮೇಲೆ ನಾವು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಈ ಒಳ ಮೀಸಲು ವಿಚಾರ ಏನಿದೆ ಅದನ್ನು ನಾವು ಜಾರಿಗೆ ತಂದೇ ತೀರ್ತೀವಿ ಅಂತ ಹೊರಟಿದ್ರು. ಆದರೆ ಅದಕ್ಕೆ ಕಾರಣಗಳು ಮತ್ತೊಂದಷ್ಟು ಅಡೆತಡೆಗಳು ಇದೆಲ್ಲವನ್ನು ಎದುರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಈ ತಡ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಯಾಕೆ ಈ ಥರ ಮೀನಾಮೇಷವನ್ನು ಎಣಿಸ್ಬೇಕು ಅನ್ನೋದು ಅವರ ಪ್ರಶ್ನೆ ಆಗಿದೆ. ಹಾಗಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಇದೀಗ ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ ದಲಿತ ಸಂಘಟನೆಗಳು. ಪ್ರತಿಭಟನೆಗೆ ಇದೀಗ ಮುಂದಾಗ್ತಾ ಇರುವಂಥದ್ದು. ಇದೇ ಫೆಬ್ರವರಿ 23ರಂದು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೃಹತ್ ಧರಣಿಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹಲವು ಹಕ್ಕೊತ್ತಾಯಗಳನ್ನು ಸರ್ಕಾರದ ಎದುರು ಮಂಡಿಸೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೀಸಲು ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆಯನ್ನು ಕಂಡುಕೊಳ್ತಾ ಇಲ್ಲ ಸರ್ಕಾರ. ಈಗ ಸರ್ಕಾರ ಏನು ಮಾಡುತ್ತೆ, ಏನು ಸಬೂಬ್ ಹೇಳ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಒಳ ಮೀಸಲಾತಿ ವಿಚಾರ ಮೊದಲಿಂದಲೂ ಕೂಡ ಒಂದು ರೀತಿಯಾಗಿ ಸವಾಲುಗಳನ್ನು ತಂದೊಡ್ಡಿದೆ. ಈಗ ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ. ಇದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡಬಹುದು? ನೀತಿ ಒಳ ಮೀಸಲು ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೊಟ್ಟಿದ್ದಂತಹ ಭರವಸೆಯನ್ನ ಈಡೇರಿಸುವ ಪ್ರಯತ್ನವನ್ನಷ್ಟೇ ಮಾಡಿದೆ. ಆದ್ರೆ ಮೀಸಲು ಹಂಚಿಕೆ ವಿಚಾರದಲ್ಲಿ ತಾರತಮ್ಯವನ್ನ ತೋರಿದೆ ಅನ್ನುವಂತಹ ಆರೋಪವನ್ನ ದಲಿತ ಸಂಘಟನೆಗಳು ಮಾಡ್ತಾ ಇದೆ. ಈಗಾಗಲೇ ಕಾಂತರಾಜುರವರ ವರದಿಯ ಶಿಫಾರಸಿನ ಅನ್ವಯ ಮೀಸಲಾತಿಯನ್ನ ಕಲ್ಪಿಸಲಾಗ್ತಾ ಇದೆ. ಜೊತೆಗೆ ಒಳ ಮೀಸಲಲ್ಲೂ ಕೂಡ ಅದನ್ನೇ ಅನ್ನುವಂಥ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳಿಕೊಂಡಿತ್ತು. ಆದರೆ ಕಾಂತರಾಜು ಅವರ ವರದಿಯಲ್ಲಿನ ಅಂಶಗಳನ್ನ ತಿರುಚಲಾಗಿದೆ. ಮೀಸಲಾತಿ ಹಂಚಿಕೆ ಪ್ರಮಾಣದಲ್ಲಿ ವ್ಯತ್ಯಾಸವನ್ನ ಮಾಡಲಾಗಿದೆ. ಹೀಗಾಗಿ ಈ ಮೀಸಲಾತಿ ನಮಗೆ ಸರಿ ಹೊಂದುತ್ತಾ ಇಲ್ಲ. ಅಲೆಮಾರಿ ಸಮುದಾಯವನ್ನ ಕಡೆಗಣಿಸಲಾಗಿದೆ. 101 ಜಾತಿಗಳಿಗೂ ಕೂಡ ಸಮ ಪ್ರಮಾಣದ ಮೀಸಲಾತಿಯನ್ನು ಕಲ್ಪಿಸುವಲ್ಲಿ ಸರ್ಕಾರ ಎಡವಿದೆ. ಕಾಂತರಾಜುರವರ ವರದಿಯಲ್ಲಿನ ವಿಚಾರಗಳನ್ನೇ ಹಾಗೂ ಅಲ್ಲಿನ ಶಿಫಾರಸುಗಳನ್ನ ಮಾತ್ರ ಫಾಲೋ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹೇರುವುದಕ್ಕೆ ಈ ಸಂಘಟನೆಗಳು ಹೊರಟಿವೆ. ಸರ್ಕಾರ ತಂದಿರುವ 6 ಮತ್ತು 5ರ ಮೀಸಲಾತಿ ಪ್ರಮಾಣವನ್ನಷ್ಟೇ ಮುಂದುವರಿಸಬೇಕು. ಅದರ ಹೊರತಾಗಿ ಬದಲಾವಣೆಗೆ ಯಾವುದೇ ಅವಕಾಶವನ್ನ ನೀಡುವುದಕ್ಕೆ ನಾವು ಸಿದ್ಧ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 23ರಂದು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಹೋರಾಟ ಮಾಡುವುದಕ್ಕೆ ಈ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಳ್ತಿದೆ. ಪ್ರಮುಖವಾಗಿ 8 ಬೇಡಿಕೆಗಳನ್ನ ಈ ಸಂಘಟನೆಗಳು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದೆ. ಇದರಲ್ಲಿ ಪ್ರಮುಖವಾಗಿ ನೇರ ನೇಮಕಾತಿ ವಿಚಾರವನ್ನ ಇದುವರೆಗೂ ಸರ್ಕಾರ ನೆನೆಗುದಿಗೆ ತಂದಿಟ್ಟಿದೆ. ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ. ಸುಮಾರು 2 ದಶಕಗಳ ಕಾಲದಿಂದಾಗಿ ಹುದ್ದೆ ಮತ್ತು ಪದೋನ್ನತಿಯ ವಿಚಾರದಲ್ಲೂ ಸಮಸ್ಯೆಗಳು ಎದುರಾಗಿದೆ. ಅಲ್ಲಿರುವಂತಹ ಅಧಿಕಾರಿ ವರ್ಗ ಈ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅರ್ಹತೆ ಇದ್ರೂ ಕೂಡ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಕೇವಲ ಇನ್ನೂ ಅವರು ಅದೇ ಸ್ಥಾನಗಳಲ್ಲಿ ಮುಂದುವರಿಯುವುದು ಸರಿಯಲ್ಲ. ಅಂತವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಸರ್ಕಾರ ನೇರ ನೇಮಕಾತಿಯನ್ನು ಆರಂಭ ಮಾಡಬೇಕು. ಜೊತೆಗೆ ಎಲ್ಲಾ ವರ್ಗಗಳಲ್ಲೂ ಆಯಕಟ್ಟಿನ ಜಾಗಗಳಲ್ಲಿ ಇದುವರೆಗೆ ಅವಕಾಶ ಪಡೆದವರಿಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒತ್ತಾಯವನ್ನ ಮಾಡಿದೆ. ಹಾಗೆ SEPTSP ಯೋಜನೆ ಅನುದಾನದಲ್ಲೂ ಕೂಡ 6 ಮತ್ತು 5ರ ಅನುಪಾತದಲ್ಲೇ
ಹಣವನ್ನು ವಿನಿಯೋಗ ಮಾಡಬೇಕು, ಅದರ ಹೊರತಾಗಿ ಬೇರೆ ರೀತಿಯಲ್ಲಿ ಮಾಡುವುದಕ್ಕೆ ನಾವು ಒಪ್ಪುದಿಲ್ಲ ಅನ್ನುವಂತ ಮಾತನ್ನು ಹೇಳ್ಕೊಂಡಿದ್ದಾರೆ. ಆದಷ್ಟು ಬೇಗ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಆ ವಿಚಾರದಲ್ಲಿ ಸರ್ಕಾರ ಮೀನಾಮೇಷವನ್ನ ತೋರಿದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ. ಇವಾಗ ನಾವು ಸರ್ಕಾರವನ್ನ ಬೆಂಬಲಿಸಿಕೊಂಡು ದಲಿತ ವರ್ಗದ ಹಿತ ಕಾಪಾಡೋದ್ರಿಂದಾಗಿ ನಾವು ಅವರ ಬೆನ್ನಿಗೆ ನಿಲ್ಲುವ ಪ್ರಯತ್ನವನ್ನ ಮಾಡಿದ್ದೆವು. ಆದ್ರೆ ಈಗ ಅದಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಗದಿರುವ ಹಿನ್ನೆಲೆಯಲ್ಲಿ ನಾವು ತಿರುಗಿ ಬೀಳಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ 17% ಮೀಸಲಾತಿಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು. ಹಾಗಿದ್ದಾಗ ಮಾತ್ರ ಮೀಸಲಾತಿಯನ್ನ ಹೆಚ್ಚಿಸುವ ಅಥವಾ ಸ್ಪಷ್ಟವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನ ಸರ್ಕಾರ ಮಾಡದಿದ್ರೆ, ಕೇಂದ್ರದ ಮೇಲೆ ಒತ್ತಡ ಹೇರದಿದ್ದಾಗ ಮೀಸಲಾತಿಗೆ ಮಾನ್ಯತೆ ಇರೋದಿಲ್ಲ. ಈ ವಿಚಾರವನ್ನ ಸರ್ಕಾರ ಆದಷ್ಟು ಬೇಗ ಗಂಭೀರವಾಗಿ ಪರಿಗಣಿಸಿ ಕೇಂದ್ರದ ಮೇಲೆ ಒತ್ತಡ ಹೇರಿ 9ನೇ ಶೆಡ್ಯೂಲ್ ನಲ್ಲಿ ಈ ಮೀಸಲಾತಿ ಹೆಚ್ಚಳದ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನುವಂತ ಹಕ್ಕನ್ನ ಒತ್ತಾಯವನ್ನ ಮಂಡಿಸೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಎಲ್ಲ ಹೋರಾಟಗಳು ಫೆಬ್ರವರಿ 23ರಂದು ನಡೆಯೋದ್ರಿಂದಾಗಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಮುಂದಿನ ಈ ಹೋರಾಟದ ಭವಿಷ್ಯ ನಿರ್ಧಾರವಾಗಲಿದೆ. ಈಗಾಗಲೇ ಮೀಸಲಾತಿ ಹೋರಾಟದ ಹಿನ್ನೆಲೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಹಿನ್ನಡೆಯಾಗಿದೆ. ಅಹಿಂದ ವರ್ಗದಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಬೆನ್ನಿಗಿಟ್ಟುಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದಂತಹ ಕಾಂಗ್ರೆಸ್ಗೆ ಈಗ ಆ ಎರಡು ವರ್ಗಗಳೇ ಪರೋಕ್ಷವಾಗಿ ತಿರುಗೇಟನ್ನು ನೀಡೋದಕ್ಕೆ ಹೊರಟಿದೆ. ಹೀಗಾಗಿ ಕಾಂಗ್ರೆಸ್ನ ಭವಿಷ್ಯಕ್ಕೂ ಕೂಡ ಇದು ಮುಕ್ಕಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಬಹಳ ಸಂಕಷ್ಟದಿಂದ ಎದ್ದಿರುವಂತ ಈ ಸಮಸ್ಯೆಯನ್ನ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ. ಸರ್ಕಾರ ಯಾವ ಜಾಣ ನಡೆಯನ್ನಿಟ್ಟು ಎಲ್ಲ ವರ್ಗಗಳನ್ನ ಸಮಾಧಾನ ಮಾಡಿಕೊಂಡು ಈ ಮೀಸಲಾತಿಯನ್ನ ಜಾರಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ನೀತಿ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗೆ.